ಫುಲ್ ಸ್ಲೀವ್ನ ಇಟ್ಕೊಳ್ಳೋದಕ್ಕೆ ಫುಲ್ ಲೆಂತು ರೆಡಿ 10 ಇದೆ. 10 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಖರ್ಚಿಗೋಸ್ಕರ. ಅದಕ್ಕೆ 11 ಬರುತ್ತೆ. ಈಗ ಇಲ್ಲಿ ಫ್ರಿಲ್ಸ್ ಇಟ್ಕೊತೀವಲ್ಲ ಅದಕ್ಕೆ 1 ಇಂಚ್ ಕಡಿಮೆ ತೊಗೋಬೇಕು. ಈ 1 ಇಂಚು ಇಲ್ಲಿ ಫ್ರಿಲ್ಸ್ ಇಟ್ಕೊತೀವಲ್ಲ ಅದರಲ್ಲಿ ಬರುತ್ತೆ, ಅದಕ್ಕೆ 1 ಇಂಚ್ ಕಡಿಮೆ ತೊಗೋಬೇಕು. ಈಗ ನಾನು 9.5 ಅಷ್ಟು ಇಟ್ಕೊಂಡಿದ್ದೀನಿ. ಫ್ರಿಲ್ಸಲ್ಲಿ 1 ಇಂಚ್ ಬರುತ್ತೆ. ಹಾಗೆ ಸ್ಲೀವ್ ರೌಂಡು 5.5 ಇದೆ. ಇಲ್ಲಿ 5.5 ಬಂದರೆ ಇಲ್ಲಿ 7.5 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಎಕ್ಸ್ಟ್ರಾ ಖರ್ಚಿಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಆಮ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿಂದ 3.5 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ ತಗೋಬೇಕು. ಮೇನ್ ಪೀಸ್ ನಾನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಫ್ರಿಲ್ಸ್ ಇಡೋದಕ್ಕೆ ನಾನು ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಬಂದು ಕ್ರೀಮ್ ಕಲರ್ ಇದೆ, ಅದಕ್ಕೆ ಇದರಲ್ಲಿ ಫ್ರಿಲ್ಸ್ ಕೊಡ್ತಾ ಇದ್ದೀನಿ. ಈಗ ಇದು 2.5 ಇಂಚಷ್ಟು ಅಗಲ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಲೆಂತು 33 ಇದೆ. ಈಗ ಇದನ್ನು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು, ಇಲ್ಲ ಅಂದರೆ ಐರನ್ ಮಾಡ್ಕೋಬೇಕು. ಇಲ್ಲಿ 2 ಇಂಚಷ್ಟು ಗ್ಯಾಪ್ ಬಿಟ್ಟು ಇಲ್ಲಿ ಫ್ರಿಲ್ಸ್ನ ಇಟ್ಕೋಬೇಕು. ಈ ಥರ ಫ್ರಿಲ್ ಇಟ್ಕೊಂಡು ಇಲ್ಲೂ ಅಷ್ಟೇ 2 ಇಂಚನ್ನ ಬಿಡಬೇಕು. ಇಲ್ಲಿ ಸ್ಲೀವ್ ರೌಂಡು ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿವರೆಗೂ ಕರೆಕ್ಟಾಗಿ ಈ ಥರ ನೋಡ್ಕೋಬೇಕು. ಇಲ್ಲಿವರೆಗೂ ಫ್ರಿಲ್ಸ್ ಇದ್ದರೆ ಸಾಕು. ಇಲ್ಲಿಂದ 2 ಇಂಚು, ಇಲ್ಲಿ 2 ಇಂಚ್ ಬಿಟ್ಟಿದ್ದೀವಲ್ಲ ಇದು ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ, ಅದಕ್ಕೆ ಇಲ್ಲಿ ಫ್ರಿಲ್ಸ್ನ ಇಟ್ಟಿಲ್ಲ. ಈಗ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಮೇನ್ ಪೀಸು ಕೆಳಗಡೆ ಇರಬೇಕು, ಸೀದಾ ಮೇಲೆ ಇರಬೇಕು. ಈಗ ಇದನ್ನು ಈ ಥರ ಇಟ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಇದರಲ್ಲೂ ಅಷ್ಟೇ ಈ ಥರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಪೀಸಲ್ಲೂ ಅಷ್ಟೇ ಈ ಥರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಮಾರ್ಕ್ ಮೇಲೆ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಈ ಪೀಸಲ್ಲಿ ಇದನ್ನು ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಲೈನಿಂಗ್ನ ಇಟ್ಕೋಬೇಕು. ಈ ಥರ 3 ಪೀಸಲ್ಲೂ ಮಾರ್ಕ್ ಮಾಡಿರೋದು ಕರೆಕ್ಟಾಗಿ ಒಂದೇ ಹತ್ರ ಬರೋ ಥರ ಇಟ್ಕೊಂಡು ಇಲ್ಲಿ ಒಂದು ಪಿನ್ ಹಾಕ್ಕೋಬೇಕು. ಈ ಥರ ಪಿನ್ ಹಾಕ್ಕೊಂಡ್ರೆ ಸೈಡ್ಗೆ ಹೋಗಲ್ಲ, ಆವಾಗ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ಪಿನ್ ಹಾಕ್ಕೊಂಡು ಈ 3 ಪೀಸ್ನ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಒಂದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಈ ರೀತಿ ತಗೊಂಡು ಇಲ್ಲಿ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಳೋದ್ರಿಂದ ಒಳಗಡೆನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ.
ಈಗ ಲೈನಿಂಗ್ ಪೀಸ್ನ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಇಲ್ಲಿ ಲೇಸ್ ಹಾಕ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಫುಲ್ ಸ್ಲೀವ್ನ ಸ್ಟಿಚ್ ಮಾಡ್ಕೊಳ್ಳೋದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.